ಮರಿಸ್ವಾಮಿ ಮನೆಯೇ ನನಗೆ ಅದೃಷ್ಟದ ನಿವಾಸ. 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಇದೇ ಕಾರಣ. 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೂ ಇದೇ ಕಾರಣ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತು. ಮರಿಸ್ವಾಮಿ ಮನೆಯೇ ನನಗೆ ಅದೃಷ್ಟದ ನಿವಾಸ. 2 ಬಾರಿ ಮುಖ್ಯಮಂತ್ರಿಯಾಗಲು ಇದೇ ನನಗೆ ಕಾರಣ ಆಗಿದ್ದು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮಾತು. ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟ ಸಮಾಜವಾದಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ಗೆ ನನ್ನ ಮೈಸೂರಿನ ಮನೆಯ ಗೃಹ ಪ್ರವೇಶ ಕೂಡ ಆಗಲಿದೆ. ಹೀಗಾಗಿ ನಾನು ಮೈಸೂರಿಗೆ ಬಂದರೆ ಮರಿಸ್ವಾಮಿ ಮನೆಯಲ್ಲಿ ವಾಸ್ತವ್ಯ. ಇದು ನನ್ನ ಅದೃಷ್ಟದ ಮನೆ ಎಂದು ಹೇಳಿದ ಸಿಎಂ ಸಿದ್ದರಾಮಯ್ಯ. ಇದು ನನ್ನ ಅದೃಷ್ಟದ ಮನೆ ಅಂತ ಹೇಳಿದ್ದಾರೆ. ಮರಿಸ್ವಾಮಿಯನ್ನ ತಮ್ಮ ಅನ್ನದಾತ ಎಂದ ಸಿದ್ದರಾಮಯ್ಯ. ನಾನು ನನ್ನ ಮಗ ಸ್ನೇಹಿತರಿಗೆ ಊಟ ಹಾಕೋದು ಮರಿಸ್ವಾಮಿ. ಮೈಸೂರು ಮರಿಸ್ವಾಮಿ ಬಗ್ಗೆ ಮೆಚ್ಚುಗೆಯ ಮಾತಾಡಿದ ಸಿಎಂ ಸಿದ್ದರಾಮಯ್ಯ. ಮರಿಸ್ವಾಮಿ ಮನೆಯೇ ನನಗೆ ಅದೃಷ್ಟದ ನಿವಾಸ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು ಕೂಡ ಅವರ ಕೃಪಾ ಕಟಾಕ್ಷದಿಂದ. 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಅದೇ ಕಾರಣ. ಮೈಸೂರಿನ ಮನೆ ಗೃಹ ಪ್ರವೇಶ ಆಗುತ್ತೆ ಅಂತೇಳಿ ಇತ್ತೀಚೆಗೆ ಅಧಿಕೃತವಾಗಿ ಹೇಳ್ಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ. ಸೊ ಅಚ್ಚರಿಯ ಹೇಳಿಕೆ ಕೊಟ್ಟಂತಹ ಸಿದ್ದರಾಮಯ್ಯ ಅರ್ಥಾತ್ ಸಮಾಜವಾದಿ ಸಿಎಂ, ಡಿಸೆಂಬರ್ಗೆ ನನ್ನ ಮೈಸೂರಿನ ಮನೆಯ ಗೃಹ ಪ್ರವೇಶ, ಹೀಗಾಗಿ ನಾನು ಮೈಸೂರಿಗೆ ಬಂದರೆ ಮರಿಸ್ವಾಮಿ ಮನೆಯಲ್ಲಿ ವಾಸ್ತವ್ಯ ಹೂಡ್ತೀನಿ. ಆ ಅಚ್ಚರಿಯ ಮಾತನ್ನು ಒಂದ್ಸತಿ ಕೇಳಿಸ್ಕೊಂಡು ಬನ್ನಿ. ಸರ್, ಹೊಸ ಮನೆ ಗೃಹ ಪ್ರವೇಶ ಇನ್ನು ಡಿಸೆಂಬರ್ ಮಾಡ್ತೀವಿ. ಕಂಪ್ಲೀಟ್ ಆಗಿದೆ ಸರ್, ಹೋಗಿದೆ, ಇನ್ನೂ ಆಗ್ತಾ ಇದೆ ಸ್ವಲ್ಪ ಅಲ್ಲಿಗೆ ಶಿಫ್ಟ್ ಆಗ್ತೀರಾ? ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದಮೇಲೆ ಗೃಹ ಪ್ರವೇಶ ಆದಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು. ಮತ್ತೆ ಇನ್ನಿಲ್ಲಿ ಶಿಫ್ಟ್ ಆಗೋದು. ಇದು ಮರಿಸ್ವಾಮಿ ಮನೆ, ಇದು ಮರಿಸ್ವಾಮಿ ಮನೆ. ಕೇಳಪ್ಪ, ಇಲ್ಲಿ ಇದು ಮರಿಸ್ವಾಮಿ ಮನೆ. ಜನ ನೋಡೋದಿಲ್ಲ ಅಂತ ನಾನು ನೀವು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ. ನೀನು ಹೇಳ್ತಾ ಇದ್ದೀನಿ, ಗೊತ್ತಾ ನಿಂಗೆ? ಓಲಿ ಮರಿಸ್ವಾಮಿ ಮನೆ ಅಂತ ಗೊತ್ತಾ ನಿಂಗೆ? ಹೌದು, ನನಗೆ ಊಟ ಹಾಕೋನು ಅವನೇ ಅನ್ನದಾತ. ನನಗೆ ನಾನು ಬಂದರೆ, ನನ್ನ ಸ್ನೇಹಿತರು ಬಂದರೆ, ನನ್ನ ಮಗ ಬಂದರೆ ಎಲ್ಲರೂ ಊಟ ಹಾಕೋನು ಅವನೇ. ಈಗ ಹೊಸ ಮನೇಲಿ ನಾವು ಹಿಂಗೆ ಬಿಸ್ತಲ್ಲಿ ನಿಲ್ಲಂಗೆ ಮಾಡಿಸ್ಬೇಡಿ, ನಮಗೆ ಸಪ್ರೇಟ್ ವ್ಯವಸ್ಥೆ ಮಾಡಿ. ಹೊಸ ಮನೇಲಿ ನಾವು ಹಿಂಗೆಲ್ಲ ಹಿಂಗೆ ಬಿಸ್ತಲ್ಲಿ ನಿಲ್ಲಂಗೆ ಮಾಡೋದು ಬೇಡ. ನೀವು ನಿಲ್ಲೋದು ಬೇಡ, ನಾವು ನಿಲ್ಲೋದು ಬೇಡ. ಇಲ್ಲಿ ಹೊಸ ಮನೇಲಿ ನಮಗೊಂದು ಮೀಡಿಯಾದವ್ರಿಗೆ ಒಂದು ಸಪ್ರೇಟ್ ವ್ಯವಸ್ಥೆ ಮಾಡಿಸ್ಕೊಡಿ ಅಂತ. ಕೆಳಗಡೆ ಒಂದು ಸೆಲ್ಲರ್ ಮಾಡಿಸಿದ್ದೀನಿ. ನೀವು ಅಲ್ಲಿಗೆ ಬರಲ್ವಲ್ಲ? ನೀವು ಅಲ್ಲಿಗೆ ಬರಲ್ವಲ್ಲ? ಬರ್ತೀನಿ, ನಿಮ್ಗೋಸ್ಕರ ಬರ್ತೀನಿ. ನೀವು ಪರ್ಮನೆಂಟ್ ರಾಜಕಾರಣದಲ್ಲಿ ಇರ್ತೀವಿ, ನಾವು ಪರ್ಮನೆಂಟ್ ನಿಮ್ಮ ಹತ್ರಕ್ಕೆ ಬರಲೇಬೇಕು. ನೀವು ರಾಜಕೀಯ ನಿವೃತ್ತಿ ಆದ್ರೂ ನಿಮ್ಮ ಹತ್ರಕ್ಕೆ ಬರಲೇಬೇಕು. ನಾವು ಹಂಗಾಗಿ ಪರ್ಮನೆಂಟ್ ಮಾಡಿಸ್ಬಿಡಿ. ಮಾಡಿಸ್ತಾ ಇಲ್ಲ, ಹೇಳ್ತಾ ಇರೋದು ಚುನಾವಣಾ ನಿವೃತ್ತಿ ನೆರಳಿರ್ಲಿ ನಮಗೆ ಅಂತ. ಕೆಳಗಡೆ ನೆರಳಿದೆ, ನೀವಲ್ಲಿ ಬರಂಗಾಗ್ಬೇಕು. ಎಲ್ಲಾರಲ್ಲಿ ನೆರಳಿದೆ. ಅಲ್ಲಿಗೆ ಲಿಫ್ಟ್ ಐತೆ, ಲಿಫ್ಟ್ ಇದೆ. ಮೇಲಕ್ಕೆ ಬರ್ಬೋದು, ಕೆಳಕ್ಕೆ ಬರ್ಬೋದು, ಮುಕ್ತವಾಗಿ ಬರ್ಬೋದು. ಬಹಳ ಜೋರಾಗಿ ಮಾಡ್ತಿದ್ದೀರಾ ಸರ್ ಗೃಹ ಪ್ರವೇಶ? ಗೃಹ ಪ್ರವೇಶ ಜೋರಾಗಿ ಮಾಡ್ತಿದ್ದೀರಿ ಎಲ್ಲರೂ ಮನೆಯವರಷ್ಟೇ ಪೂಜೆ ಮಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.